Hi guys, welcome back to JATM 603 ವ್ಲಾಗ್ಸ್. ನಾವಿವತ್ತು ನಮ್ಮ ರೇಷ್ಮೆ ಹೊಲಕ್ಕೆ ಬಂದಿದ್ದು. ಮುಂದೆ ನೋಡಿ, ಅಲ್ಲಿ ನಮ್ಮ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಕಾಣಿಸ್ತಾ ಇರ್ಬೋದು ನಿಮಗೆ. ನಮ್ಮ ಹೊಲದ ಹತ್ರ ಬಂದರೆ ತುಂಬ ಹತ್ರದಾಗಿ ಬೆಟ್ಟ ಕಾಣಿಸುತ್ತೆ. ಇನ್ನು ಕೆರೆಗೆ ಹೋದರೆ ಹೇಳಂಗೆ ಇಲ್ಲ, ಅಲ್ಲೇ ಪಕ್ಕದಲ್ಲೇ ಬೆಟ್ಟ ಇರುತ್ತೆ. ಇದು ನಾವು ಮಾಡಿಸ್ಕೊಂಡಿರೋ ಕೆರೆ ಹೊಲದ ಹತ್ರ. ನಮಗೇನಾದರೂ ಬೇಕಾಗುತ್ತೆ ಯೂಸ್ಗೆ ಅಂತ. ಮೊದಲಿಲೆಲ್ಲ ನೀರು ತುಂಬಿತ್ತು, ಇವಾಗ ಸ್ವಲ್ಪನೇ ಇರೋದು. ಇಲ್ಲಿ ನೋಡಿ, ಇವಾಗ ಫಾರೆಸ್ಟ್ ಕಾಣಿಸ್ತೈತೆ ಅಲ್ವಾ, ಅದರೊಳಗಡೆ ಇನ್ನೊಂದು ದೊಡ್ಡ ಕೆರೆ ಐತೆ. ಅಲ್ಲಿ ಕರ್ಕೊಂಡೋಗ್ತೀನಿ ಬನ್ನಿ. ಅಲ್ಲಿ ಬೆಟ್ಟ ಹತ್ರದಲ್ಲೇ ಕಾಣಿಸುತ್ತೆ. ನಮ್ಮ ಡೈಸಿಗೆ ಇಷ್ಟು ನೀರು ನೋಡ್ಬಿಟ್ಟು ತುಂಬ ಖುಷಿಯಾಗ್ಬಿಟ್ಟೈತೆ. ಇನ್ನು ದೊಡ್ಡ ಕೆರೆಗೆ ಕರ್ಕೊಂಡೋಗ್ಬಿಟ್ರೆ ಇನ್ನೆಂಗೆ ಆಡ್ತಾಳೆ ಅಂತ ನೋಡಬೇಕು. ನೋಡಿ, ಫುಲ್ಲು ಖುಷಿಯಾಗೋಗೈತೆ ಅವಳಿಗಂತೂ. ನೀವು ಈ ಹಣ್ಣನ್ನು ನೋಡಿರ್ಬೋದು. ಇದನ್ನು ಕಾರೆ ಹಣ್ಣು ಅಂತ ಕರೀತಾರೆ. ಇದಿನ್ನೂ ಹಣ್ಣಾಗಿಲ್ಲ, ಕಾಯಿ. ನಾವು ಚಿಕ್ಕ ವಯಸ್ಸಲ್ಲಿ ಹುಳಕ್ಕೆ ತುಂಬ ಕಷ್ಟ ಕೊಟ್ಬಿಟ್ಟಿದ್ದೀವಿ ಪಾಪ. ಓ ಮೈ ಗಾಡ್. ನೀವು ನೋಡ್ತಾ ಇರ್ಬೋದು ಈ ಅಲೋವೆರಾ ಎಷ್ಟು ದೊಡ್ಡದಾಗಿದೆ ಅಂತ. ಇದು ನಮ್ಮ ಹೊಲದ ಹತ್ರನೇ ಇರೋದು. ನೋಡಿ, ಅದರಲ್ಲಿ ಹೂ ಕೂಡ ಬಿಟ್ಟಿದೆ. ಆ ಹೂ ಅರಳಿದ ಮೇಲೆ ನಾನೊಂದು ವಿಡಿಯೋ ಬಿಡ್ತೀನಿ. ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅದು ಹೂ ಬಿಡುತ್ತೆ ಅಂತ. ಇದನ್ನು ನೋಡಿದ ಮೇಲೆ ನಂಗೆ ಗೊತ್ತಾಗಿದ್ದು ಹೂ ಬಿಡುತ್ತೆ ಅಂತ. Emotional, damn it! ಇಷ್ಟೆಲ್ಲ ನಮ್ಮದೇ ಹೊಲ. ಫುಲ್ಲು ಅಲ್ಲಿ ಎಂಡ್ವರೆಗೆ ಇನ್ನು ಆ ಕಡೆ ಬೇರೆಯವ್ರದ್ದೈತೆ. ಇಲ್ಲಿ ಅಷ್ಟೇ, ಈ ಕಡೆನೂ ಸ್ವಲ್ಪ ಬೇರೆಯವ್ರದ್ದೈತೆ. ಇನ್ನು ಬಾಕಿ ಮಿಡಲೆಲ್ಲ ನಮ್ಮದೇ. ನಮ್ಮ ಹೊಲ್ದ ಹತ್ರ ದಾಳಂಬಿ ಹಾಕಿದ್ದು, ಅಲ್ಲಿ ಎಲ್ಲ ಕಿತ್ಕೊಂಡು ತಿನ್ಕೊಂಬಿಟ್ಟವ್ರೆ. ಇನ್ನು ಬರೀ ಕಾಯಿ ಐತೆ ಅಷ್ಟೇ. ನೋಡಿ, ಇವಾಗ ಚಿಕ್ಕ ಚಿಕ್ಕ ಹೂವು ಬಿಡ್ತೈತೆ ಅಷ್ಟೇ. ನಾವು ಕೆರೆ ಹೋಗೋ ದಾರಿಯಲ್ಲಿ ನೋಡಿ ಎಷ್ಟು ಗಲೀಜು ಮಾಡಾಕಿದ್ದಾರೆ. ಎಲ್ಲ ಗಲೀಜೆಲ್ಲ ತಂದು ಇಲ್ಲೇ ಹಾಕ್ತಾರೆ. ನಮ್ಮ ಕೆರೆ ಹತ್ರ ಹೋಗಿ 3-4 ತಿಂಗಳಾಗಿತ್ತು. ಇವತ್ತು ಹೋಗ್ತಿದ್ದೀನಿ, ಹೆಂಗೈತೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಬರೋಣ ಬನ್ನಿ. ನಿಮ್ಗಲ್ಲಿ ಮಂಟಪ ಕಾಣಿಸ್ತಿರ್ಬೋದು. ಅದು ತುಂಬ ಇತಿಹಾಸ ಐತೆ ಅದರಲ್ಲಿ. ನಾನು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೋಡಿ. ಇವಾಗ ಬರೀ ಹತ್ರ ಹೋಗಿ ತೋರಿಸ್ತೀನಿ. ಅಲ್ಲಿ ನೀವು ನೋಡ್ಬೋದು, ಮೂಳೆ ಕಾಣಿಸ್ತೈತೆ ವೈಟ್ ಆಗಿ. ಅಲ್ಲಿ ವೈಟ್ ಆಗಿ ಅದು ಹಸುದು. ನೋಡಿ, ನಾವು ಹತ್ರ ಬಂದೇ ಬಿಟ್ಟು ನೋಡಿ ಆ ಥರ ಕಾಣಿಸುತ್ತೆ. ಇನ್ನೊಂದು ದಿನ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇಲ್ಲಿಂದ ನಮ್ಮ ಕೆರೆ ಹಿಂಗೆ ಕಾಣಿಸ್ತೈತೆ. ಅಲ್ಲಿ ಹೋಗಿ ನೋಡೋಣ, ಏನೋ ವಿಚಿತ್ರವಾಗಿ ಕಾಣಿಸ್ತೈತೆ. ನಮ್ಮ ಡೈಸಿಗೆ ಆವಾಗಲೇ ಖುಷಿಯಾಗ್ಬಿಟ್ಟೈತೆ ಕೆರೆ ಹತ್ರ ಇದ್ದೀವಿ ಅಂತ. ಇವಾಗಂತೂ ನಾವು ಬೆಟ್ಟದ ಪಕ್ಕದಲ್ಲೇ ಇದ್ದೀವಿ ನೋಡಿ. ಮತ್ತು ಫುಲ್ಲು ಕೆರೆಯಲ್ಲೆಲ್ಲ ನೀರು ಕಮ್ಮಿ ಆಗೋಗೈತೆ, ಮೊದಲಿದ್ದಂಗಿಲ್ಲ ಇವಾಗ. ನೋಡಿ, ಫುಲ್ಲು ಇದಾಗೋಗೈತೆ, ನೀರೆಲ್ಲ ಸುಂಡೋಗೈತೆ. ಈ ಹೆಜ್ಜೆ ತುಂಬ ವರ್ಷದಿಂದ ಇದೆಯಂತೆ. ಯಾರ್ದು ಏನು ಅಂತ ಗೊತ್ತಿಲ್ಲ.
ನೋಡಿ, ಮೊದಲು ಈ ಥರ ಇತ್ತು ಕೆರೆ, ನೀರೆಲ್ಲ ಜಾಸ್ತಿ ಇತ್ತು. ಆದರೆ ಇವಾಗ ನೋಡಿ ಎಷ್ಟು ಹತ್ರ ಬಂದ್ಬಿಟ್ಟಿದ್ದೀವಿ. ತುಂಬ ಕಮ್ಮಿ ಆಗೋಗೈತೆ ನೀರು. ಅದರಲ್ಲಿ ಅಲ್ಲೆಲ್ಲ ಫುಲ್ಲು ಗಲೀಜಾಗೋಗೈತೆ ನೀರೆಲ್ಲ. ನೋಡಿ, ನಮ್ಮ ಡೈಸಿಗೆ ಆವಾಗಲೇ ತುಂಬ ಖುಷಿಯಾಗೋಗೈತೆ. ಅವಳು ಫಸ್ಟ್ ಟೈಮ್ ನೋಡ್ತಿರೋದು ಕೆರೆನ. ಈ ಕಲ್ಲುಗಳು ಕಾಣಿಸ್ತೈತೆ ಅಲ್ವಾ ಅಲ್ಲಿ ಸುತ್ತು ಜೋಡಿಸಿರೋ ರೀತಿ, ಮೊದಲು ಅಲ್ಲಿ ಗಂಟ ನೀರಿತ್ತಂತೆ. ಆದರೆ ಇವಾಗ ನೋಡಿ, ಇಲ್ಲಿ ಮೆಟ್ಲು ವ್ಯವಸ್ಥೆನೂ ಕೂಡ ಐತೆ ನೋಡಿ ಅಲ್ಲಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗುವ. ಬಾಯ್.